ಎಲ್ರಿಗೂ ನಮಸ್ಕಾರ. ನಾನು ವೀಣಾ ರಮೇಶ್. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇದು ಐಕಿಯಾ ವ್ಲಾಗ್ ಆಗಿರುತ್ತೆ. ನಾನು ಇದೇ ಮೊದಲನೇ ಸಲ ಐಕಿಯಾಗೆ ಬರ್ತಿರೋವಂಥದ್ದು. ಐಕಿಯಾ ಟೂರ್ ಇಲ್ಲ ಅಂತಂದರೆ ಐಕಿಯಾಗೆ ಹೋಗಿರೋಂಥ ಎಕ್ಸ್ಪೀರಿಯನ್ಸ್ನ ಈ ವ್ಲಾಗಲ್ಲಿ ನಾನು ಶೇರ್ ಮಾಡ್ತಾ ಇದ್ದೀನಿ. ಹಾಗೆ ನಾವು ಬನಶಂಕರಿಯಲ್ಲಿ ಕಾರ್ ಪಾರ್ಕಿಂಗ್ ಮಾಡಿ ಅಲ್ಲಿಂದ ಡೈರೆಕ್ಟ್ ಮೆಟ್ರೋಗೆ ಬಂದ್ವಿ. ಮೆಟ್ರೋಗೆ ಹಾಗೆ ಕನೆಕ್ಟ್ ಮಾಡಿದ್ದಾರೆ ಐಕಿಯಾನ. ಸೊ ಎಲ್ಲೂ ಇಳಿಯೋದು ಬೇಡ, ಹತ್ತೋದು ಬೇಡ, ಡೈರೆಕ್ಟ್ ಹಾಗೆ ಮೆಟ್ರೋಯಿಂದ ಐಕಿಯಾಗೆ ಬರ್ಬೋದು. ಶಾಪಿಂಗ್ ಮಾಡ್ಕೊಂಡು ಆರಾಮಾಗಿ ಹಾಗೆ ತಿರ್ಗಾ ಮತ್ತೆ ಮೆಟ್ರೋಗೆ ಹೋಗ್ಬೋದು. ಫಸ್ಟ್ ಟೈಮ್ ಹೋಗ್ತಿರೋದಲ್ವಾ, ಸರಿಯಾಗಿ ಹೇಗೆ ಹೋಗಬೇಕು, ಯಾವ ಕಡೆ ಹೋಗಬೇಕು, ಯಾವ ಕಡೆ ಹೋದರೆ ಏನು ಸಿಗುತ್ತೆ ಅನ್ನೋದು ನನಗೆ ಸರಿ ಗೊತ್ತಿರಲಿಲ್ಲ. ಅಲ್ಲಿ ರೂಟ್ ಮ್ಯಾಪ್ ಹೇಳೋರು ಇರ್ತಾರೆ. ಸೊ ಯಾವ ಥರ ಹೋಗ್ಬೋದು ಏನು ಅಂತ ಅವ್ರ ಹತ್ರ ಒಂದ್ಸಲ ಕೇಳಿಕೊಂಡು ಆಮೇಲೆ ಹೋಗಿದ್ದಂಥದ್ದು. ಫಸ್ಟ್ ಟೈಮ್ ಹೋಗಬೇಕಾದ್ರೆ ಸುಮ್ಮನೆ ಟೈಮ್ ವೇಸ್ಟ್ ಮಾಡೋದ್ರ ಬದಲ ಅವ್ರ ಹತ್ರ ಕೇಳ್ಕೊಂಡು ಹೋಗೋದು ಇನ್ನೂ ಉತ್ತಮ ಅಂತ ಅಂದ್ಕೊಳ್ತೀನಿ. ಸರಿಯಾದ ರೂಟಲ್ಲಿ ಹೋಗಿ ಏನಿದೆ ಏನಿಲ್ಲ ಅಂತ ನೋಡ್ಬೋದಲ್ವಾ. ಸೊ ಹಾಗಾಗಿ ನಾನು ಹೇಳಿದೆ. ಹಾಗೆ ಐಕಿಯಾದಲ್ಲಿ 2 ಲೆವೆಲ್ ಇದೆ. ಒಂದು ಗ್ರೌಂಡ್ ಫ್ಲೋರ್ ಮಾರ್ಕೆಟ್ ಹಾಲು ಮತ್ತು ಬಿಲ್ಲಿಂಗ್ ಸೆಕ್ಷನ್ನು. ಸೊ ಇನ್ನೊಂದು ಲೆವೆಲ್ 2 ಅಲ್ಲಿ ಶೋರೂಮು, ಕಿಚನ್ ಆರ್ಗನೈಸ್ ಮಾಡಿರೋ ಅಂಥದ್ದು, ಹಾಗೆ ಲಿವಿಂಗ್ ರೂಮ್ ಆರ್ಗನೈಸ್ ಮಾಡಿರೋ ಅಂಥದ್ದು, ಸ್ಟಡಿ ರೂಮ್ಸು, ಬೆಡ್ರೂಮು, ಕಿಚನ್ನು, ಹಾಗೆ ಬಾತ್ರೂಮು, ವಾರ್ಡ್ರೂಬು, ಇದೆಲ್ಲನೂ ನೀಟಾಗಿ ಆರ್ಗನೈಸ್ ಮಾಡಿ ಡಿಸ್ಪ್ಲೇ ಮಾಡಿದ್ದಾರೆ. ಸೊ ಇದು ನಮಗೆ ಒಂದು ಐಡಿಯಾ ಬರುತ್ತೆ. ಇದನ್ನೆಲ್ಲ ನೋಡಿದ್ರೆ ಯಾವ ಥರ ವಸ್ತುಗಳನ್ನ ತೊಗೊಬೇಕು, ಯಾವ ಥರ ವಸ್ತುಗಳು ನಮ್ಮ ಮನೆಗಳಿಗೆ ಸೂಟ್ ಆಗುತ್ತೆ ಅನ್ನೋ ರೀತಿಲಿ ಒಂಥರ ಆರ್ಗನೈಸ್ ಮಾಡಿದ್ದಾರೆ. ಸಪೋಸ್ ನಮಗೆ ಇಲ್ಲಿ ಬಂದಾಗ ಸರಿಯಾಗಿ ಹೋಗೋಕ್ಕೆ ಗೊತ್ತಾಗಲಿಲ್ಲ ಅಂತಂದರೆ ಕೆಳಗಡೆ ಆರೋ ಮಾರ್ಕ್ ಹಾಕಿದ್ದಾರೆ ಫ್ಲೋರಲ್ಲಿ. ಸೊ ಅದನ್ನು ಫಾಲೋ ಮಾಡ್ಕೊಂಡು ಹಾಗೆ ನಡ್ಕೊಂಡು ಹೋಗ್ಬೋದು. ಸೊ ಈ ರೀತಿ ಕೂಡ ಹಾಲ್ ಫುಲ್ ಸುತ್ಕೊಂಡು ಬರ್ಬೋದು. ಇಲ್ಲ ನಮಗೆ ಇದೇನು ನೋಡೋಕ್ಕಾಗಲ್ಲ, ಡೈರೆಕ್ಟಾಗಿ ನಾವು ಮಾರ್ಕೆಟಿಂಗ್ ಹಾಲ್ಗೆ ಹೋಗಿ ಅಲ್ಲಿ ಪರ್ಚೇಸ್ ಮಾಡ್ತೀವಿ ಅಂತ ಅಂದ್ರೂ ಬೇಕಾದರೆ ಡೈರೆಕ್ಟಾಗಿ ಹೋಗ್ಬೋದು. ಯಾಕಂದರೆ ಫಸ್ಟ್ ಹೊಸ್ದಾಗಿ ಹೋಗ್ತಿರ್ಬೇಕಾದ್ರೆ ಎಲ್ಲನೂ ವಿಸಿಟ್ ಮಾಡಿ ಆಮೇಲೆ ಮಾರ್ಕೆಟಿಂಗ್ ಹಾಲ್ಗೆ ಹೋಗಿ ಪರ್ಚೇಸ್ ಮಾಡೋದು ತುಂಬಾ ಒಳ್ಳೆಯದು ಅಂತ ಅಂದ್ಕೊಳ್ತೀನಿ. ಸೊ ಫಸ್ಟ್ ಟೈಮ್ ನೋಡ್ತಿರೋದಲ್ವಾ, ಸೊ ಒಂದು ಐಡಿಯಾ ಬರುತ್ತೆ ಏನು ತೊಗೊಬೋದು, ಏನು ತೊಗೊಬೇಕು, ಯಾವ ಥರ ಇದೆ ಅನ್ನೋ ರೀತಿಲಿ ಒಂದು ಐಡಿಯಾ ಬರುತ್ತೆ. ಸೊ ವಸ್ತುಗಳೆಲ್ಲ ತುಂಬಾ ವರ್ತಿತ್ತು, ತುಂಬಾ ಒಂದಕ್ಕಿಂತ ಒಂದು ತುಂಬ ಚೆನ್ನಾಗಿತ್ತು. ಸೊ ಅಲ್ಲಿ ಹೋದ್ರೇ ಏನಾದರೂ ತೊಗೊಬೇಕು ಅನ್ನೋ ರೀತಿಲಿ ಮನಸ್ಸು ಸೆಳೀತಾ ಇರುತ್ತೆ. ಸೊ ಅಷ್ಟು ಚೆನ್ನಾಗಿ ಎಲ್ಲವನ್ನು ಜೋಡಿಸಿಟ್ಟಿದ್ರು. ಹಾಗೆ ಇವಾಗ ಶೋರೂಮ್ ಸೆಕ್ಷನ್ನಲ್ಲಿ ನಾವು ನೋಡ್ತಾ ಇದ್ದೀವಲ್ವ, ಫರ್ನಿಚರ್ಸ್ ಯಾವುದಾದ್ರೂ ಇಷ್ಟ ಆಯಿತು ಅಂದರೆ ಆ ಪ್ರೈಸು ಮತ್ತು ಯಾವ ಸೆಕ್ಷನ್ನಲ್ಲಿ ನೋಡಿದ್ದೀವಿ ಅನ್ನೋ ನಂಬರ್ನ ನಾವು ಫೋಟೋ ಕ್ಲಿಕ್ ಮಾಡಿಕೊಂಡು ಕೆಳಗಡೆ ಗ್ರೌಂಡ್ ಫ್ಲೋರಲ್ಲಿ ಬಿಲ್ಲಿಂಗ್ ಸೆಕ್ಷನ್ ಇದೆಯಲ್ಲ, ಸೊ ಅಲ್ಲಿ ಹೋಗಿ ತೋರಿಸಿದ್ರೆ ಅವರು ದೊಡ್ಡ ದೊಡ್ಡ ರ್ಯಾಕ್ಗಳಲ್ಲಿ ದೊಡ್ಡ ದೊಡ್ಡ ಫರ್ನಿಚರ್ಸ್ನ ಜೋಡಿಸಿಟ್ಟಿದ್ದಾರೆ. ಸೊ ಸೇಮ್ ಅದೇ ನಂಬರ್ಗಳನ್ನ ಹಾಕಿಟ್ಟಿರ್ತಾರೆ. ಅವ್ರಿಗೆ ಈಸಿ ಆಗಿಬಿಡುತ್ತೆ ಬಿಲ್ ಮಾಡ್ಕೊಡೋಕ್ಕೂ, ನಮಗೂ ಈಸಿ ಆಗುತ್ತೆ, ಹುಡ್ಕಾಡಬೇಕು ಅನ್ನೋಂಗೆ ಇರೋದಿಲ್ಲ. ಸೊ ನಾನು ಅಲ್ಲಿ ಕೇಳಿದಾಗ ಅವ್ರು ಈ ರೀತಿಯೇ ಹೇಳಿದರು. ಸೊ ಇದೊಂದು ಈಸಿ ಆಗುತ್ತೆ. ಯಾವುದಾದ್ರೂ ಒಂದು ವಸ್ತುಗಳು ಬೇಕು ಅಂದರೆ ಫೋಟೋ ಕ್ಲಿಕ್ ಮಾಡ್ಕೊಂಡೋಗಿ ತೋರಿಸೋದು ಒಳ್ಳೆಯದು. ಹಾಗೆ ಶೋರೂಮ್ ಸೆಕ್ಷನಲ್ಲಿ ಒಂದೇ ಸೈಡಲ್ಲಿ ಎಲ್ಲ ಥರದ್ದನ್ನು ಆರ್ಗನೈಸ್ ಮಾಡಿ ಇಟ್ಟಿರಲ್ಲ. ಅಂದರೆ ಎಲ್ಲ ಲಿವಿಂಗ್ ರೂಮ್ ಆಗಿರ್ಬೋದು, ಬೆಡ್ರೂಮ್ ಆಗಿರ್ಬೋದು, ಸೊ ಈ ರೀತಿ ಎಲ್ಲದನ್ನು ಒಂದೇ ಕಡೆ ಒಂದೇ ದೊಡ್ಡ ಹಾಲಲ್ಲಿ ಆರ್ಗನೈಸ್ ಮಾಡಿಟ್ಟಿಲ್ಲ. ಸೆಕ್ಷನ್ ಡಿವೈಡ್ ಮಾಡಿ ಆರ್ಗನೈಸ್ ಮಾಡಿದ್ದಾರೆ. ಒಂದು ಸೈಡ್ ಕಿಚನ್ನು, ಹಾಗೆ ಮುಂದೆ ಹೋಗ್ತಾ ಹೋಗ್ತಾ ಬೇರೆ 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 ಥರದ್ದು ಆರ್ಗನೈಸ್ ಮಾಡಿಟ್ಟಿದ್ದಾರೆ. ಸೊ ಡೈನಿಂಗ್ ಟೇಬಲ್ ಆರ್ಗನೈಸನ್ ಆಗಿರ್ಬೋದು, ಲಿವಿಂಗ್ ರೂಮು ಮತ್ತು ಸ್ಟಡಿ ಟೇಬಲ್. ನನಗೆ ಎಲ್ಲದಕ್ಕಿಂತ ಜಾಸ್ತಿ ಕಿಚನ್ ತುಂಬ ಇಷ್ಟ ಆಯಿತು. ಸೊ ಯಾಕೆ ಅಂತಂದರೆ ಅಷ್ಟು ಚಿಕ್ಕ ಜಾಗದಲ್ಲಿ ಎಷ್ಟು ಚೆನ್ನಾಗಿ ಆರ್ಗನೈಸ್ ಮಾಡಿ
ಮಾಡಿದರು ಅಂತ ಅಂದರೆ ಓಪನ್ ಕಿಚನ್ ಏರಿಯಾ ಮತ್ತು ಬಾಲ್ಕನಿ ಹಾಗೆ ಯುಟಿಲಿಟಿ ಏರಿಯಾ, ಸೊ ಇದನ್ನೆಲ್ಲ ಚೆನ್ನಾಗಿ ಆರ್ಗನೈಸ್ ಮಾಡಿ ಇಟ್ಟಿದ್ರು. ತುಂಬ ಚೆನ್ನಾಗಿತ್ತು. ಹಾಗೆ ಇವಾಗ ಒಂದು ಕಿಚನ್ ಆರ್ಗನೈಸ್ ಮಾಡಿದ್ದಾರೆ ಅಂದರೆ ಕೆಲವೊಂದು ವಸ್ತುಗಳು ಮಾತ್ರ ಸಿಂಪಲ್ಲಾಗಿ ಶಾಪಿಂಗ್ ಮಾಡೋಕ್ಕೆ ಅಲ್ಲಿಟ್ಟಿದ್ರು. ಬಟ್ ಮಾರ್ಕೆಟ್ ಹಾಲ್ಗೆ ಹೋದರೆ ಇದೇ ಥರದ್ರಲ್ಲಿ ವೆರೈಟಿ ವಸ್ತುಗಳು ಸಿಗುತ್ತೆ. ಸೊ ಅಲ್ಲೋಗಿ ಶಾಪ್ ಮಾಡೋದು ಒಳ್ಳೆಯದು. ನಾವು ಇಲ್ಲೇನು ತೊಗೊಳ್ಳಿಲ್ಲ, ಬಟ್ ಎಲ್ಲ ಹಾಗೆ ನೋಡ್ಕೊಂಡು ಹೋಗಿದ್ದಷ್ಟೇ. ಚಿಲ್ಡ್ರನ್ ಬೆಡ್ರೂಮ್ ಅಂತೂ ತುಂಬ ಚೆನ್ನಾಗಿ ಜೋಡಿಸಿದ್ರು. ತುಂಬ ಇಷ್ಟ ಆಯಿತು ನನಗೆ. ಹಾಗೆ ವಾರ್ಡ್ರೋಬ್ ಆಗಿರ್ಬೋದು ಮತ್ತು ಅವ್ರು ಜೋಡಿಸಿದ ರೀತಿ ತುಂಬ ಚೆನ್ನಾಗಿ ಆರ್ಗನೈಸ್ ಮಾಡಿದ್ರು. ಐಕ್ಯದಲ್ಲಿ ಪ್ರಾಡಕ್ಟ್ ತುಂಬಾ ಚೆನ್ನಾಗಿದೆ, ಕ್ವಾಲಿಟಿ ಗುಡ್, ಆದರೆ ಪ್ರೈಸ್ ಜಾಸ್ತಿ ಇತ್ತು. ಹಾಗೆ ನಾವು ಶೋರೂಮ್ ಸೆಕ್ಷನ್ ಫುಲ್ಲಾಗಿ ನೋಡಿದ್ವಿ. ಸೊ ನೋಡಿ ಫುಲ್ ಟಯರ್ಡ್ ಆಗಿ ಹೋಗಿದ್ದು. ಜ್ಯೂಸ್ ಏನಾದರೂ ತೊಗೊಳ್ಳೋಣ ಅಂತ ಬಂದು ಜ್ಯೂಸ್ ಕುಡ್ಕೊಂಡು ಹಾಗೆ ಸ್ನ್ಯಾಕ್ಸ್ ಏನಾದರೂ ತಿನ್ಕೊಂಡು ಹೋಗೋಣ ಅಂತ ಬಂದ್ವಿ. ಐಕ್ಯದಲ್ಲಿ ಫುಡ್ ಸೆಕ್ಷನ್ನಲ್ಲಂತೂ ಏನನ್ನು ಬೇಗ ತೊಗೊಳಕ್ಕಾಗೋದಿಲ್ಲ, ಅಷ್ಟು ಜನ ಇದ್ದರು ಮತ್ತು ಹಾಗೆ ಕ್ಯೂ ಕೂಡ ನಿಂತ್ಕೊಬೇಕಾಗಿತ್ತು ಅಲ್ಲಿ. ಸೊ ಒಂದು ರೌಂಡ್ ಹಾಗೆ ಈ ಸೆಕ್ಷನ್ ಹೇಗಿದೆ ಅಂತ ತೋರಿಸ್ತೀನಿ. ಹಾಗೆ ನಮ್ಮ ಸ್ನ್ಯಾಕ್ಸ್ ಟೈಮೆಲ್ಲ ಮುಗಿಸ್ಕೊಂಡು ಇಲ್ಲಿಂದ ಮಾರ್ಕೆಟ್ ಹಾಲ್ಗೆ ಎಂಟ್ರಿ ಆದ್ವಿ. ಸೊ ಇಲ್ಲಿ ಏನೆಲ್ಲ ತೊಗೊಂಡ್ವಿ, ಮಾರ್ಕೆಟ್ ಹಾಲಲ್ಲಿ ಏನೆಲ್ಲ ಇದೆ ಅಂತ ಹೇಳ್ತೀನಿ. ಹಾಗೆ ಕಿಚನ್ಗೆ ಬೇಕಾಗಿರುವಂಥ ನೈಫು ಮತ್ತು ಚಾಪಿಂಗ್ ಬೋರ್ಡ್ ಆಗಿರ್ಬೋದು, ಬೇರೆ ಥರದ್ದು ಎಲ್ಲ ಪಾತ್ರೆಗಳು, ಸೊ ಈ ಥರದ್ದು ಎಲ್ಲ ವಸ್ತುಗಳು ಒಂದು ಸೆಕ್ಷನಲ್ಲಿ ಸಿಗುತ್ತೆ. ಈ ಸೆಕ್ಷನ್ ಫುಲ್ಲಾಗಿ ಪಿಂಗಾಣಿ ಸೆಕ್ಷನ್ ಅಂತಲೇ ಹೇಳ್ತೀನಿ ನಾನು. ಯಾಕಂದರೆ ಸರ್ವಿಂಗ್ ಪ್ಲೇಟ್ಸ್ ಆಗಿರ್ಬೋದು, ಬೌಲ್ಗಳಾಗಿರ್ಬೋದು, ಮತ್ತು ಗ್ಲಾಸು ಜಗ್ಗಳು, ದೊಡ್ಡ ದೊಡ್ಡ ಬಾಟ್ಲುಗಳು ತುಂಬಾ ಚೆನ್ನಾಗಿತ್ತು. ಸೊ ಈ ರೀತಿ ಎಲ್ಲ ಥರದ್ದು, ಒಂದು ಥರ ಮಗ್ಗು ಇನ್ನೊಂದು ಥರ ಇರಲಿಲ್ಲ, ವೆರೈಟಿ ಕಾಫಿ ಮಗ್ಗಳಿತ್ತು, ತುಂಬ ಚೆನ್ನಾಗಿತ್ತು. ಸೊ ಹಾಗೆ ಇಲ್ಲಿಂದ ನೆಕ್ಸ್ಟ್ ನಾವು ಹೋಗಿದ್ದು ಹಾಗೆ ಕಂಟಿನ್ಯೂ ಆಗ್ತಾ ಇರುತ್ತೆ. ನಾನು ಹೇಳಿದ್ನೆಲ್ಲ ಕೆಳಗಡೆ ಆರೋ ಮಾರ್ಕ್ ಹಾಕಿರ್ತಾರೆ, ಅದನ್ನು ಫಾಲೋ ಮಾಡ್ಕೊಂಡು ಹೋದರೆ, ಎಂಟ್ರಿಯಿಂದ ಫಾಲೋ ಮಾಡ್ಕೊಂಡು ಹೋದರೆ ಎಕ್ಸಿಟ್ವರೆಗೂ ಕರೆಕ್ಟಾಗಿ ಎಲ್ಲೆಲ್ಲಿ ಯಾವ್ಯಾವ ಪ್ಲೇಸು ಯಾವ್ಯಾವ ಸೆಕ್ಷನ್ಗೆ ಹೋಗಬೇಕು ಎಲ್ಲ ತೋರಿಸ್ಕೊಂಡು ಹೋಗ್ತಾ ಇರುತ್ತೆ ಅಂತ ಹೇಳಿ. ಸೊ ಹಾಗೆ ಇಲ್ಲಿಂದ ನೆಕ್ಸ್ಟು ಈ ಬ್ಲ್ಯಾಂಕೆಟ್ಟು, ಟವಲ್ಸು, ಬಾತ್ರೂಮ್ ಟವಲ್ಸು ಮತ್ತು ಬ್ಲ್ಯಾಂಕೆಟ್ಟು, ಬೆಡ್ಶೀಟು, ಫುಲ್ ಎಲ್ಲ ಕಾಟನ್ ಬೆಡ್ಶೀಟ್ ಇದ್ದಿದ್ದಂಥದ್ದು. ಸೊ ಇದೆಲ್ಲ ಇತ್ತು. ಪಿಲ್ಲೋ ಕವರ್ಸು, ಸೊ ಈ ಥರದ್ದೆಲ್ಲ ಒಂದು ಸೆಕ್ಷನಲ್ಲಿ ಇದ್ದಿದ್ದಂಥದ್ದು. ಹಾಗೆ ಇದಕ್ಕಿಂತ ಇನ್ನು ಮುಂದಕ್ಕೆ ಬೇರೆ ಸೆಕ್ಷನ್ನಲ್ಲಿ ಬೇರೆ ವಸ್ತುಗಳು, ಹೀಗೆ ಒಂದೊಂದು ಹಾಲ್ ತುಂಬ ಫುಲ್ಲಾಗಿ ಜೋಡಿಸ್ಕೊಂಡು ಹೋಗಿದ್ರು. ಸೊ ಇಲ್ಲಿ ಈ ಹಾಲ್ ಫುಲ್ಲಾಗೆಲ್ಲ ಲೈಟಿಂಗ್ಸೇ ಇದ್ದಿದ್ದಂಥದ್ದು. ಸೊ ಒಂದಕ್ಕಿಂತ ಒಂದು ತುಂಬಾ ಚೆನ್ನಾಗಿತ್ತು ಎಲ್ಲದು ಕೂಡ. ಆರ್ಟಿಫಿಷಿಯಲ್ ಪ್ಲ್ಯಾಂಟ್ಸು ಮತ್ತು ಒರಿಜಿನಲ್ ಪ್ಲ್ಯಾಂಟ್ಸು, ಪಾಟ್ಗಳಾಗಿರ್ಬೋದು, ಫೋಟೋ ಫ್ರೇಮ್ಸು, ಇದೇ ರೀತಿ ಫುಲ್ ಎಲ್ಲ ಒಂದೊಂದು ಸೆಕ್ಷನ್ ಫುಲ್ಲಾಗಿ ಜೋಡಿಸಿದ್ದಾರೆ.
ಹಾಗೆ ಇದೆಲ್ಲ ಸೆರಾಮಿಕ್ ಪಾಟ್ಗಳು. ಸೊ ಇದೆಲ್ಲ 700,000 ಈ ಥರ ರೇಟಲ್ಲಿತ್ತು. ಒಂದು ಆರ್ಟಿಫಿಷಿಯಲ್ ಫ್ಲವರ್ ತೊಗೊಂಡ್ರೂ 200 ಮೇಲೇ ಇದ್ದಿದ್ದಂಥದ್ದು. ಪ್ರಾಡಕ್ಟ್ ಮಾತ್ರ ತುಂಬ ಚೆನ್ನಾಗಿತ್ತು. ಸೊ ಈ ಥರ ಪ್ರಾಡಕ್ಟ್ ಬೇರೆ ಕಡೆ ಸಿಗುತ್ತಾ ಏನೋ ನನಗೆ ಗೊತ್ತಿಲ್ಲ, ಬಟ್ ಆದರೆ ಇಲ್ಲಿ ಪ್ರಾಡಕ್ಟ್ ಮಾತ್ರ ತುಂಬ ಚೆನ್ನಾಗಿತ್ತು. ಸೊ ಇದು ಲಾಸ್ಟ್ ಸೆಕ್ಷನ್ ಅಂತ ಹೇಳ್ತೀನಿ. ಫುಲ್ ಎಲ್ಲ ಗಿಡಗಳು ಮತ್ತು ಗಾರ್ಡನಿಂಗ್ ಮಾಡೋಕ್ಕೆ ಏನೇನೆಲ್ಲ ಬೇಕು ಆ ಥರದ್ದು ಐಟಮ್ಸ್ನ ಇಟ್ಕೊಂಡಿದ್ರು. ಸೊ ನಾವು ಇದನ್ನೆಲ್ಲ ನೋಡಿಕೊಂಡು ಹಾಗೆ ಬಿಲ್ಲಿಂಗ್ ಸೆಕ್ಷನ್ ಕಡೆ ಬಂದ್ವಿ. ಹಾಗೆ ನಾನು ವಿಡಿಯೋ ಫಸ್ಟಲ್ಲಿ ಹೇಳಿದ್ನಲ್ಲ, ಶೋರೂಮ್ ಸೆಕ್ಷನಲ್ಲಿ ನಮಗೆ ಯಾವುದಾದ್ರೂ ಫರ್ನಿಚರ್ಸು ಇಷ್ಟ ಆದರೆ ಅದನ್ನು ಫೋಟೋ ಕ್ಲಿಕ್ ಮಾಡಿಕೊಂಡು ಆ ಸೆಕ್ಷನ್ ನಂಬರ್ನ ಫೋಟೋ ತೊಗೊಂಡು ಇಲ್ಲಿ ಬಂದು ಬಿಲ್ಲಿಂಗ್ ಸೆಕ್ಷನ್ ಹತ್ರ ಕೇಳಿದರೆ ಕೊಟ್ಬಿಡ್ತಾರೆ ಈಸಿಯಾಗಿ ಅಂತ ಹೇಳಿ. ಸೊ ಈ ರೀತಿ ರ್ಯಾಕ್ಗಳಲ್ಲಿ ಜೋಡಿಸಿಟ್ಕೊಂಡಿರ್ತಾರೆ, ಅವ್ರಿಗೂ ಈಸಿ ಆಗುತ್ತೆ ಮತ್ತು ನಮಗೂ ಕೂಡ ಕನ್ಫ್ಯೂಸ್ ಆಗಲ್ಲ, ಬೇಗ ತೊಗೊಂಡು. ನಾವು ಫುಲ್ಲಾಗಿ ಐಕೆ ಎಲ್ಲ ಸುತ್ತಾಡಿಕೊಂಡು ಬಿಲ್ಲಿಂಗ್ ಸೆಕ್ಷನ್ ಹತ್ರ ಹೋಗಿ ಬಿಲ್ ಮಾಡಿಸ್ಕೊಂಡು ತಿರ್ಗಾ ನಾವು ಮೆಟ್ರೋಗೆ ಬಂದಿದ್ವಿ. ಮೆಟ್ರೋಗೆ ಹೋದ್ವಿ ಮತ್ತು ಇಲ್ಲಿ ಓನಾಗಿ ನಾವೇ ಬಿಲ್ ಮಾಡ್ಕೊಬೇಕು. ಸೊ ಹಾಗೆ ನಾನು ತೊಗೊಂಡಿದ್ದು ಒಂದೇ ಒಂದು ಪ್ರಾಡಕ್ಟು, ಅಲಾರಮ್ ಕ್ಲಾಕ್ನ ತೊಗೊಂಡೆ. ರಿತ್ವಿಕ್ಗೆ ತುಂಬ ಇಷ್ಟ. ಸೊ ಹಾಗಾಗಿ ಅದೊಂದನ್ನು ತೊಗೊಂಡೆ. ಯಾಕಂದರೆ ನಾನು ಇದು ಫಸ್ಟ್ ಟೈಮ್ ವಿಸಿಟ್ ಮಾಡಿರೋವಂಥದ್ದು, ಏನು ತೊಗೊಬೇಕು ಅನ್ನೋ ಐಡಿಯಾನೂ ಇರಲಿಲ್ಲ ನನಗೆ. ಸೆಕೆಂಡ್ ಟೈಮ್ ಬಂದಾಗ ನೋಡ್ಕೊಂಡ್ರಾಗುತ್ತೆ ಅಂತ ಹೇಳಿ ಐಕ್ಯಾ ಯಾವ ರೀತಿ ಇದೆ ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ದೆ. ಸೊ ನಿಮಗೆ ಈ ವ್ಲಾಗ್ ಇಷ್ಟ ಇದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ ಐಕನ್ನ ಕ್ಲಿಕ್ ಮಾಡಿದ್ರೆ ನಾನು ಹಾಕೋ ಎಲ್ಲ ವೀಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಸಿಗೋಣ ಮುಂದಿನ ವ್ಲಾಗಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್.